Hello friends, welcome to Catalyst Chemistry. As we discussed in last class, hydrocarbons. Okay, introduction. Hydrocarbons. What is hydrocarbons? And next one is what types of hydrocarbons. They are usually divided into three types, major three types or three category. The first one is what that is aliphatic is there. The second one is what alicyclic. The third one is what aromatic. Okay, three types of hydrocarbons. Okay, in this case aliphatic, this point is what open chain structures. Alicyclic means in this case this is similar to aliphatic but containing ring structure, ring structure, that is called what alicyclic. But this alicyclic hydrocarbons are actually not there in your what NCERT syllabus. They are not mentioned particularly alicyclic. ಇದನ್ನೇನು ಮೆನ್ಷನ್ ಮಾಡಿಲ್ಲ ಅವರ, ಬಟ್ ಡೆಫಿನೇಷನ್ ಇರಲಿ. ಇದು ಡೆಫಿನೇಷನ್ ನಿಮ್ಗೆ ಕ್ಲಿಯರ್ ಬೇಕಾದ್ರೂ ಫಸ್ಟ್ ಆರ್ಗ್ಯಾನಿಕ್ ಟಾಪಿಕ್ದಲ್ಲಿ ಅಲ್ಲಿ ಡಿಸ್ಕಷನ್ ಮಾಡಿದ್ವಿ ನಾವು. ಅಲಿಫ್ಯಾಟಿಕ್ ಕಂಪೌಂಡ್ಸು, ಅರೋಮ್ಯಾಟಿಕ್ ಕಂಪೌಂಡ್ಸ್, ಅಲಿಸೈಕ್ಲಿಕ್ ಕಂಪೌಂಡ್ಸ್, ಹೆಟ್ರೋಸೈಕ್ಲಿಕ್ ಕಂಪೌಂಡ್, ಟೋಟಲಿ 4 types of compounds are there in organic chemistry. That point we have discussed in what GOC first topic. ಅದು ಯೂಟ್ಯೂಬ್ ಚಾನಲಲ್ಲಿ ಅದು ಪ್ಲೇ ಲಿಸ್ಟ್ ಒಳಗೆ ಹೋಗ್ರಿ. ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಫಸ್ಟ್ ಟಾಪಿಕ್ ಅಂತದ ಪ್ಲೇ ಲಿಸ್ಟ್ ಒಳಗೆ ನಿಮ್ಗೆ ಸಿಗ್ತದೆ, ಏನು ಪ್ರಾಬ್ಲಮ್ ಇಲ್ಲ ಅದ. ಓಕೆ, ಬಟ್ ನಾನು ಇಲ್ಲಿ ಡೆಫಿನೇಷನ್ ಹೇಳ್ತಾ ಇದ್ದೀನಿ ನಿಮಗೆ. ಅಲಿಸೈಕ್ಲಿಕ್ ಕಂಪೌಂಡ್ಸ್ ಆರ್ ದಿ ಸಿಮಿಲರ್ ಟು ಅಲಿಫ್ಯಾಟಿಕ್ ಕಂಪೌಂಡ್ಸ್ ಬಟ್ ಕಂಟೈನಿಂಗ್ ರಿಂಗ್ ಸ್ಟ್ರಕ್ಚರ್ ಬಟ್ ನಾಟ್ ಅರೋಮ್ಯಾಟಿಕ್ ಕಂಪೌಂಡ್. ರಿಂಗ್ ಸ್ಟ್ರಕ್ಚರ್ ಅಂತಂದ್ರೆ ಈ ರೀತಿ ಇರ್ಬೋದು ನೋಡ, ಹಿಂಗಿತ್ತಂದ್ರೆ ಓಕೆ. ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ಬೆಂಜಿನ್ ರಿಂಗ್ ಬರೋಂಗಿಲ್ಲ, ರಿಂಗ್ ಇದಕ್ಕೆ ರಿಂಗ್ ಅಂತ ಕರೀತಾರೆ. ಹಿಂಗಿತ್ತಂದ್ರೆ ರಿಂಗ್. ಆಮೇಲೆ ನೀವು ಹಿಂಗೆ ತೊಗೊಂಡ್ರೂ ಇದಕ್ಕೂ ರಿಂಗ್ ಅಂತಾರೆ. ಸೈಕ್ಲೋಬ್ಯೂಟೇನ್ ಅಥವಾ ಸೈಕ್ಲೋಪ್ರೋಪೇನ್ ತೊಗೊಂಡ್ರೂ ರಿಂಗ್ ಅಂತಾರೆ. ಬಟ್ ಇದ್ರೊಳಗೆ ಡೋಂಟ್ ರೈಟ್ ಬಾಂಡ್ ಬರೋಂಗಿಲ್ಲ. ಎದ್ರೊಳಗೆ ಅಲಿಸೈಕ್ಲಿಕ್ ಒಳಗೆ. ಅರೋಮ್ಯಾಟಿಕ್ ಒಳಗೆ ಹೆಂಗೆ ಬರ್ತೈತಿ, ಬಾಂಡ್ ಬರ್ತೈತಿ. ಹೊಕೆಲ್ ರೂಲ್ ವಿಲ್ ಡಿಸ್ಕಸ್ ದಿಸ್ ಪಾಯಿಂಟ್ ಲೇಟರ್, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇದ್ರ ಮ್ಯಾಗ ಕ್ವಶನ್ಸ್ ಬರ್ತಾವೆ ಕಾಂಪಿಟೇಟಿವ್ ಲೆವೆಲ್ದಾಗ, ಅದನ್ನು ಡಿಸ್ಕಷನ್ ಮಾಡೋಣ. ನಿಮಗೆ ಡೆಫಿನೇಷನ್ ಬೇಕಾದರೂ ನಾನು ಹೇಳಿದೆ. ಓಕೆ, ಇಂಪಾರ್ಟೆಂಟ್. ಇನ್ನೇಮ್ ಐ ರಿಪೀಟ್, ಅಲಿಸೈಕ್ಲಿಕ್ ಕಂಪೌಂಡ್ಸ್ ಆರ್ ದಿ ಸಿಮಿಲರ್ ಟು ಅಲಿಫ್ಯಾಟಿಕ್ ಕಂಪೌಂಡ್ಸ್ ಬಟ್ ಕಂಟೈನಿಂಗ್ ರಿಂಗ್ ಲೈಕ್ ಸ್ಟ್ರಕ್ಚರ್, ದಟ್ ಈಸ್ ಕಾಲ್ಡ್ ವಾಟ್ ಅಲಿಸೈಕ್ಲಿಕ್ ಕಂಪೌಂಡ್ಸ್. ಓಕೆ, ಆಯಿತಾ, ಇದೆಲ್ಲ ಆಗಿತ್ತು. ನೆಕ್ಸ್ಟ್ ಎದ್ರೊಳಗಪ್ಪ ಅಂತಂದ್ರೆ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಒಳಗೆ ಇಂಪಾರ್ಟೆಂಟ್ ಒಂದು ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟ್ ಅದ, ದಟ್ ಈಸ್ ಕಾಲ್ಡ್ ವಾಟ್ ಅಲ್ಕೇನ್ಸ್. ಟುಡೇ ಐ ಆಮ್ ಟು ಡಿಸ್ಕಸ್ ದ ನೆಕ್ಸ್ಟ್ ಪಾಯಿಂಟ್ ಅಲ್ಕೇನ್ಸ್ ಅದ. ಅಲ್ಕೇನ್ಸ್ ಫುಲ್ ನಾವು ಏನು ಮಾಡೋಣ ಇಲ್ಲಿ, ಫುಲ್ ಡೀಟೇಲ್ಸ್ ಅಲ್ಕೇನ್ಸ್ ಓನ್ಲಿ ಸ್ಟಡಿ ಮಾಡೋಣ ಇಲ್ಲಿ ಇದ್ರೊಳಗೆ. ಆಮೇಲೆ ಅಲ್ಕಿನ್ಸ್ ಬರ್ತದೆ, ಆಮೇಲೆ ಬರ್ತದೆ ಅಲ್ಕೈನ್ಸ್ ಬರ್ತದೆ. ಓಕೆ, ಈ ಪಾಯಿಂಟನ್ನು ನೀವು ನೆನಪಿನ ಹೋಗ್ಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಅಲ್ಕೇನ್ಸ್. ಇದನ್ನು ಐ ಥಿಂಕ್ ಯು ಹ್ಯಾವ್ ಸ್ಟಡಿಡ್ ಇನ್ 10th ಕ್ಲಾಸ್. ಅಲ್ಕೈನ್ಸ್ ಜನರಲ್ ಫಾರ್ಮುಲಾ ಸ್ಟಡಿ ಮಾಡಿರ್ತೀರಿ. ಬಟ್ ಆ್ಯಕ್ಚುಲಿ ಹೈಬ್ರಿಡೈಜೇಷನ್ ಹೆಂಗಾಗ್ತದೆ, ರಿಯಾಕ್ಷನ್ ಹೆಂಗಾಗ್ತದೆ ಅದನ್ನು ನೋಡೋಣ ಇಲ್ಲಿ. ಓಕೆ, ವೆರಿ ಸಿಂಪಲ್ ಪಾಯಿಂಟ್. ಅಲ್ಕೇನ್ಸ್ ಆರ್ ದಿ ಸ್ಯಾಚುರೇಟೆಡ್ ಕಂಪೌಂಡ್ಸ್ ಇರ್ತಾವೆ. ಸ್ಯಾಚುರೇಟೆಡ್ ಅಲಿಫ್ಯಾಟಿಕ್ ಓಪನ್ ಚೈನ್ ಹೈಡ್ರೋಕಾರ್ಬನ್ಸ್ ಇವೇನಿರ್ತಾವೆ, ಅಲ್ಕೇನ್ಸ್ ಆರ್ ಸ್ಯಾಚುರೇಟೆಡ್. ನಾನು ಡೈರೆಕ್ಟ್ ಬರೀತೇನೆ ಇಲ್ಲಿ, ಬೇಕಾದ್ರೆ ನೀವು ಬರಿಬೋದು. ಏನು ಬರಿಬೋದು, ಅಲ್ಕೇನ್ಸ್ ಆರ್ ಬರೆದು ಬಿಡ್ರಿ, ಫುಲ್ ಇರಲಿ. ಓಕೆ, ಏನಾಗಂಗಿಲ್ಲ. ಅಲ್ಕೇನ್ಸ್ ಆರ್, ಇಲ್ಲಿಂದ ಅಲ್ಕೇನ್ಸ್ ಆರ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಬರಿಬೋದು, ಅಥವಾ ಸ್ಯಾಚುರೇಟೆಡ್ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಬರೆದ್ರು ನೋಡಿ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ containing open chain. Okay, alkanes are the saturated hydrocarbons containing open chain, that is called what alkanes ಅಂತ ಕರೀತಾರೆ. ಸಿಂಪಲ್ ಡೆಫಿನೇಷನ್. ಇವಾಗ ಡೆಫಿನೇಷನ್ ಯೂಸ್ವಲಿ ಕೇಳಂಗಿಲ್ಲ. ಓಕೆ, ಇಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ದಿಸ್ ಈಸ್ ಕಂಟೈನಿಂಗ್ ವಾಟ್ 2 types ಆಫ್ ಕೋವಲೆಂಟ್ ಬಾಂಡ್ಸ್. ಅಲ್ಕೇನ್ಸ್ ಎಷ್ಟು ಟೈಪ್ಸ್ ಇರ್ತಾವ, 2 types ಆಫ್ ಕೋವಲೆಂಟ್ ಬಾಂಡ್. ನಿಮಗೆ ಗುರುತೈತಿ ಕೋವಲೆಂಟ್ ಬಾಂಡು, ಅಯಾನಿಕ್ ಬಾಂಡು, 2 types ಆಫ್ ಕೋವಲೆಂಟ್ ಬಾಂಡ್ಸ್. ಕೋವಲೆಂಟ್ ಬಾಂಡ್ ಅಂದರೆ ಶೇರಿಂಗ್ ಆಫ್ ಆ್ಯನ್ ಎಲೆಕ್ಟ್ರಾನ್ ಇರ್ತದೆ. ಶೇರಿಂಗೋ ಟ್ರಾನ್ಸ್ಫರ್ ಇರ್ತದೆ. ಕೋವಲೆಂಟ್ ಅಂತಂದ್ರೆ ಶೇರಿಂಗ್ ಇರ್ತದೆ. ಟ್ರಾನ್ಸ್ಫರು ಅಯಾನಿಕ್ ಒಳಗೆ ಬರ್ತದೆ. ಇನ್ ದಿಸ್ ಕೇಸ್ ವಾಟ್ ಶೇರಿಂಗ್ ಆಫ್ ಆ್ಯನ್ ಎಲೆಕ್ಟ್ರಾನ್ ಇರ್ತದೆ. ಓಕೆ, ಯಾವ ರೀತಿ ಶೇರ್ ಆಗ್ತದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ, ಬೇಕಾದ್ರೆ ನೋಡಿರಿ. ಎಕ್ಸಾಂಪಲ್, ಇಲ್ಲೊಂದು ಕಾರ್ಬನ್ ಅದ, ಕಾರ್ಬನ್ಕೊಂದು ಎಲೆಕ್ಟ್ರಾನ್ ನೀವು ಕನ್ಸಿಡರ್ ಮಾಡಿದ್ರೆ, ಇಲ್ಲೊಂದು ಕಾರ್ಬನ್ ಕನ್ಸಿಡರ್ ಮಾಡಿರತ್ತಂದ್ರೆ ಇದು ಏನದಲ್ಲ, ದಿಸ್ ಈಸ್ ಕಾಲ್ಡ್ ಶೇರಿಂಗ್ ಅಂತ ಕರೀತಾರೆ ಇದಕ್ಕೆ. ಹಿಂಗೆ ಎಲೆಕ್ಟ್ರಾನ್ ಶೇರ್ ಆಗಿದ್ದು ಅಂದ್ರೆ ದಟ್ ಈಸ್ ಕಾಲ್ಡ್ ಕೋವಲೆಂಟ್ ಬಾಂಡ್ ಅಂತ ಕರೀತಾರೆ. ಮತ್ತು ಟ್ರಾನ್ಸ್ಫರ್ ಅಂದ್ರೆ ಹೆಂಗೆ ರೀ, ಈಗ ಫಾರ್ ಎಕ್ಸಾಂಪಲ್ ಎನ್ ಎ ಅದ, ನೆಕ್ಸ್ಟ್ ಒಂದು ಸಿ ಎಲ್ ಅದ. ಇಲ್ಲಿ ಒಂದು ಎಲೆಕ್ಟ್ರಾನ್ ಇರ್ತದೆ. ಓಕೆ,
ಈ ಎಲೆಕ್ಟ್ರಾನ್ ಕಂಪ್ಲೀಟಾಗಿ ಶಿಫ್ಟ್ ಆಗೋದು ಎಲ್ಲಿ ಕ್ಲೋರಿನ್ ಮ್ಯಾಗ. ಆವಾಗ ಇಲ್ಲಿ ಬಾಂಡ್ ಬರಲ್ಲ, ಏನು ಬರ್ತದೆ ಹೇಳ, Na+ ಬರ್ತದೆ, ನೆಕ್ಸ್ಟ್ Cl- ಬರ್ತದೆ, ಇಲ್ಲಿ ಬಾಂಡ್ ಇಲ್ಲಲ್ಲ. ದಿಸ್ ಈಸ್ ಕಾಲ್ಡ್ ವಾಟ್, ಟ್ರಾನ್ಸ್ಫರ್ ಆಫ್ ಆ್ಯನ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಅಯಾನಿಕ್ ಬಾಂಡ್ ಅಂತ ಕರೀತಾರೆ. ದಿಸ್ ಈಸ್ ಕಾಲ್ಡ್ ಕೋವಲೆಂಟ್ ಬಾಂಡ್ ಅಂತ ಕರೀತಾರೆ ಯೂಸ್ವಲಿ. ಗೊತ್ತಾಯ್ತಾ? ಅಲ್ಕೇನ್ಸ್ ಒಳಗೆ ಒನ್ ಟೈಪ್ ಇರ್ತದೆ ಆ್ಯಂಡ್ ಇನ್ನೊಂದು ಟೈಪ್ ಇರ್ತದೆ. ಇನ್ನೊಂದು ಕಾರ್ಬನ್ನು ಎಲೆಕ್ಟ್ರಾನು, ನೆಕ್ಸ್ಟ್ ಹೈಡ್ರೋಜನು ಎಲೆಕ್ಟ್ರಾನ್, ಎರಡು ಬಾಂಡ್ ಫಾರ್ಮೇಷನ್ ಆಯಿತಾ. ದಿಸ್ ಈಸ್ 2 types of covalent bond. One is carbon carbon single bond, another one is what, carbon hydrogen single bond. ಆಯಿತಾ? ಫುಲ್ ಬೇಸಿಕ್ ಅದ ಇದು ಐಡಿಯಾ ನಿಮ್ಗೆ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಓಕೆ, ಇದೆಲ್ಲ ನಿಮ್ಗೆ ಐಡಿಯಾ ಒಮ್ಮೆ ನೀವು ಸ್ಟಡಿ ಮಾಡಿದ್ರೆ ಅಂದರೆ, ಈಗ ಫಸ್ಟ್ ಇಯರ್ ನೀವು ಸ್ಟಡಿ ಮಾಡಿದ್ರೆ ಸೆಕೆಂಡ್ ಇಯರ್ ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗೆ ನಾ ಕಾರ್ಬನ್ ಕಾರ್ಬನ್ ಸಿಂಗಲ್ ಕೋವಲೆಂಟ್ ಅಂತ ಏನು ಹೇಳಂಗಿಲ್ಲಲ್ಲೇ. ಅದಕ್ಕೆ ಬೇಸಿಕ್ ಟಾಪಿಕ್ ಅದ ಇದೆ. ಓಕೆ, PUC ಫಸ್ಟ್ ಇಯರ್ ನೀವು ಸರಿಯಾಗಿ ಸ್ಟಡಿ ಮಾಡಿದ್ರೆ ಅಂದರೆ ಗೋ ಆನ್ ರೈಟಿಂಗ್, ನೋಟ್ಸ್ ಬರ್ಕೋತ ಹೋಗ್ಬೇಕು ನೀವು ಪಾಯಿಂಟ್ಸನ್ನು. ನಾ ಎಷ್ಟು ಬರ್ತೀನಿ ಇಷ್ಟು ಬರೆದ್ರೂ ಸಾಕು, ಜಾಸ್ತಿ ಬೇಕಾದ್ರೂ NCERT ಒಳಗೆ NCERT ಮೇಜರ್ ಪಾಯಿಂಟ್ಸ್ ಎಲ್ಲ ಕವರ್ ಮಾಡಿರ್ತೀವಿ, ಏನಾಗಿಲ್ಲ ಇದಷ್ಟು ಬರೆದ್ರೆ ಸಾಕು ನೀವು. ಬಟ್ ನೀವು ಇದು ಗೊತ್ತಿಲ್ಲಾಗಿತ್ತು ಡೈರೆಕ್ಟ್ ನೀವು ಫಸ್ಟ್ ಇಯರ್ ಎಕ್ಸಾಮಿಗೆ ಇಲ್ಲಪ್ಪ, ಫಸ್ಟ್ ಇಯರ್ ಎಕ್ಸಾಮ್ ಇಲ್ಲ ಅಂತಂದ್ರೆ ಡೈರೆಕ್ಟ್ ಬಿಟ್ಟು ಬಿಡ್ತೀರಿ. ಹಂಗೆ ಮಾಡಬಾರ್ದು. ಇದು ಬೇಸಿಕ್ ಅದ. ನೀವು ಯಾರು ಕಾಂಪಿಟೇಟಿವ್ ಮಾಡತ್ತಾರಲ್ಲ ಕಂಪಲ್ಸರಿ ಇವೇನು ಹೇಳತ್ತದಲ್ಲ ಫಸ್ಟ್ ಇಯರ್ ವೀಡಿಯೋಗಳನ್ನು ಬರೀರಿ. ಓಕೆ ಆಯಿತಾ? ನೆಕ್ಸ್ಟ್ ಜನ್ರಲ್ ಫಾರ್ಮುಲಾಕ್ಕೆ ಹೋಗೋಣ. ಇದಂತೂ ನಿಮ್ಗೆ ಗೊತ್ತಿರ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಜನ್ರಲ್ ಫಾರ್ಮುಲಾ ಏನಪ್ಪ ಇದ್ರದ, CnH2n+2. ದಿಸ್ ಈಸ್ ವಾಟ್ ಜನರಲ್ ಫಾರ್ಮುಲಾ ಫಾರ್ ಅಲ್ಕೇನ್ಸ್. ಇದ್ರೊಳಗೆ ಎನ್ ಈಸ್ ಆ್ಯನ್ ವಾಟ್, ಇಂಟಿಜರ್, ಈಸ್ ಆ್ಯನ್ ಇಂಟಿಜರ್. ಇದು ಏನಿರ್ತದೆ, ಇಂಟಿಜರ್ ಇರ್ತದೆ. 1 2 3 ಸೊ 1 ಫಿಲ್ ಮಾಡಬೇಕಾಗಿರ್ತದೆ, ಎಷ್ಟು ಕಾರ್ಬನ್ದಾವಲ್ಲ ಅಷ್ಟು. ಓಕೆ, ಎನ್ ಈಸ್ ಆ್ಯನ್ ವಾಟ್, ಇಂಟಿಜರ್. ಆಯಿತಾ? ನೆನಪನ್ನ ಇಟ್ಕೊಂಡ್ಬಿಡ್ಬೇಕು ಇದನ್ನ. ಇದು ಹೆಂಗೆ ಬರಿಬೇಕಂತ ಹೇಳ್ತಾನೆ ಈಗ ಒಂದು ನೋಡ. ಫಾರ್ ಎಕ್ಸಾಂಪಲ್ ಈಗ ಒಂದು ಹೇಳ್ತೀನಿ ನಿಮಗೆ. ಈ ಒಂದು ಎಕ್ಸಾಮ್, ಇಫ್ ನಾ ಫುಲ್ ಬೇಸಿಕ್ ಹೇಳತ್ತೀನಿ. ಇಫ್ n=1 ಇಲ್ಲಿ ಫಿಲ್ ಮಾಡಿರಿ ನೋಡೋಣ. ಈ n=1 ಇಲ್ಲಿ ಫಿಲ್ ಮಾಡಿರಿ ಏನೇನು ಬರ್ತೈತಿ, ನಾರ್ಮಲಾಗಿ ಬರೀರಿ. C1 ಬರ್ತದೆ, H 2 × 1 + 2 ಸಿಂಪಲ್ ಬರೀತಾನೆ, ನಾನು ಅಗದಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಂತೇಳಿ. ಓಕೆ, ನೆಕ್ಸ್ಟ್ C1 2 × 1 2 2 2 ಪ್ಲಸ್ ಎಷ್ಟಾಯ್ತು 4 ಆಯ್ತು, ಅಂದ್ರೆ C1H4 ಆಯ್ತು. ನಾವು ಇದನ್ನು ಯೂಸ್ವಲಿ ಹೆಂಗೆ ಬರಿತೀವಿ ಹೇಳ, CH4 ಬರಿತೀವಿ ನಾವು. ಗೊತ್ತಾಯ್ತಾ ಹೆಂಗೆ ಬರ್ತದಂತ? ಯೂಸ್ವಲಿ ಹಿಂಗೆ ಬರೆಯಂಗಿಲ್ಲ ನೋಡಿ, ಎಲ್ಲಿ ಬುಕ್ದಾಗ ಹಿಂಗೆ C1H4 ಅಂತೂ ಇಲ್ಲ. C1 ಇಲ್ಲಿ ಏನಿಲ್ಲ ಅಂದರೆ ಏನು ಅಂಡರ್ಸ್ಟುಡ್ 1 ಅಲ್ಲ. ಈಗ ನೋಡಪ್ಪ, ಈ ಕಾರ್ಬನ್ ಎಷ್ಟು ಕಾಣತ್ತಿರ್ಪ ನಿಮ್ಗೆ, 1 ಅಲ್ಲ, ಅದಕ್ಕೆ 1 ಅಂಡರ್ಸ್ಟುಡ್ ಅಲ್ಲ, CH4 ಬರೀತಾರೆ. ಗೊತ್ತಾತಲ್ಲ ಹೆಂಗೆ ಫಾರ್ಮುಲಾ ಹೆಂಗೆ ಅಪ್ಲೈ ಮಾಡ್ಬೇಕಂತೇಳಿ. ಇಫ್ 2 ಕಾರ್ಬನ್ಸ್ ಆರ್ ದೇರ್, ಇಫ್ n=2 ಹಾಕಿದೆ ಅಂದ್ರೆ ಅವಾಗ ಇಲ್ಲಿ ಎಷ್ಟು ಬರ್ತೈತೆ ನೋಡ, ಅವಾಗ ಅದನ್ನ ಬರೆಯ ಬೇಕಾದ್ರೆ ಅದನ್ನೊಂದು ಮಾಡೋಣ. ಇಫ್ n=2 ಹಾಕೋಣ, C2 H2 × 2 ಎಷ್ಟು 2 = ಇದು C2 ಎಷ್ಟಪ್ಪ 2 2 4 ಅಂತಿರಲ್ಲ, 2 2 4 4 ಪ್ಲಸ್ ಎಷ್ಟು 6 ಆಯಿತಾ. C2H6 ಆಯಿತು. ಇದನ್ನ ಹಿಂಗೆ ಬರೀತೀರಿ, ಏನು ಪ್ರಾಬ್ಲಮ್ ಇಲ್ಲ. ಮುಂದಿನ ಹಿಂಗೆ ಬರೀತೀರಲ್ಲ, ಮುಂದಿನ ಏನು ಬರ್ತಾವಲ್ಲ ಕಾರ್ಬನ್ ಕರೆಕ್ಟ್ ಬರೀತೀರಿ, ಇದಕ್ಕೊಂದಕ್ಕೆ CH4 ಬರೀತೀರಿ. ಗೊತ್ತಾಯ್ತಾ? ಹಿಂಗೆ ಅಪ್ಲೈ ಮಾಡ್ಬೇಕು ಇದನ್ನು ಫಾರ್ಮುಲಾ. ಓಕೆ, ಇದನ್ನು ಅಪ್ಲೈ ಈ ರೀತಿ ಮಾಡ್ತೀರಿ, ನೆನಪು ಇಟ್ಕೋತೀರಿ. ಇದಕ್ಕೆ ಏನಂತ ಕರಿತೀರಿ ಯೂಸ್ವಲಿ, ಮಿಥೇನ್. ಹೌ ಮನಿ ಕಾರ್ಬನ್ಸ್ ಆರ್ ದೇರ್, 1 ಕಾರ್ಬನ್. ಇದಕ್ಕೆ ಎಷ್ಟು ಕಾರ್ಬನ್ ಅದಾವ, 2 ಕಾರ್ಬನ್ ಅದಾವ. ದಿಸ್ ಈಸ್ ಕಾಲ್ಡ್ ವಾಟ್, ಇಥೇನ್. ಇದು ಮಿತ್, ಇದು ಇತ್ ಅಂದಂಗೆ. ಇತ್ ಅಂದ್ರೆ 2, ಮಿತ್ ಅಂದ್ರೆ 1 ಅಂತ ಅಂದಂಗೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಕ್ಲಿಯರ್ ಆಯಿತಾ ಬೇಸಿಕ್? ನೆಕ್ಸ್ಟ್ ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ನಾನು ಹಂಗೆ ಹೇಳ್ತಿರ್ತೀನಿ. ಈಗ ಬಾಂಡ್ ಲೆಂತು, ಬಾಂಡ್ ಎನರ್ಜಿ ಒಂದು ಪಾಯಿಂಟ್ ಬರ್ತದೆ ಇದ್ರೊಳಗೆ, ಬಾಂಡ್ ಆ್ಯಂಗಲ್ ಅಂತ ಬರ್ತದೆ. ನಮ್ಮ ಮುಂದೆ ಹೇಳ್ತೀನಿ ಹೆಂಗೆ ಬರ್ತದೆ ಅಂತ. ಬಾಂಡ್ ಆ್ಯಂಗಲ್ ಫಿಕ್ಸ್ ಇರ್ತದೆ. ಅದಕ್ಕೆ ಅಲ್ಕೇನ್ಸ್ಗೆ, ಸ್ಯಾಚುರೇಟೆಡ್ ಕಂಪೌಂಡ್ಸ್ಗೆ ಎಷ್ಟಪ್ಪ 109 ಡಿಗ್ರಿ 28 ಮಿನಿಟ್ಸ್ ಇದೆ, ಫಿಕ್ಸ್ ಇದೆ. ಇದು ನೆನಪಿನ ಇಟ್ಕೋಬೇಕು, 109 ಡಿಗ್ರಿ ಅಂತಾರೆ, ಇದಕ್ಕೆ 28 ಮಿನಿಟ್ ಅಂತಾರೆ ಬಾಂಡ್ ಆ್ಯಂಗಲ್ ಇದು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ಒಂದು ನೋಡಿದ್ರಿ, ನೀವು ಯಾವ್ದು ನೋಡಿದ್ರಿ, ಕಾರ್ಬನ್ ಹೈಡ್ರೋಜನ್ ಒಂದು ನೋಡಿರಿ. ಇಲ್ಲಿ BL ಬರೀತೀರಿ ಅಂದ್ರೆ ಬಾಂಡ್ ಲೆಂತ್ ಅಂದಂಗೆ, ಫುಲ್ ಬರೀಲ ಬಾಂಡ್ ಲೆಂತ್. ನಾವು ಯೂಸ್ವಲಿ B.L ಅಂತೀವಿ. ಇದು ನೆಕ್ಸ್ಟ್ ಪಾಯಿಂಟ್ ಬಾಂಡ್ ಎನರ್ಜಿ. ಇದು ಇಂಪಾರ್ಟೆಂಟ್, ಯೂಸ್ವಲಿ ಕಾಂಪಿಟೇಟಿವ್ ಲೆವೆಲ್ದಾಗ ಈ ಟೈಪ್ ಕನೆಕ್ಟಿವಿಟಿ ಕ್ವಶನ್ಸ್ ಕೇಳ್ತಾನೆ. ಕಾರ್ಬನ್ ಹೈಡ್ರೋಜನ್ ಒಂದದ, ಇಲ್ಲದ ನೋಡಿ ನಮ್ಮ ಕಾರ್ಬನ್ ಹೈಡ್ರೋಜನ್ ಐತಿ. ಕಾರ್ಬನ್ ಹೈಡ್ರೋಜನ್ ಬಾಂಡ್ ಲೆಂತ್ ತೊಗೊಂಡ್ರೆ ಅಂದ್ರೆ ಬಾಂಡ್ ಲೆಂತ್ ಎಷ್ಟು ಐತಪ್ಪ ಅಂತಂದ್ರೆ ಇದು 1.12 ಆ್ಯಂಗ್ಸ್ಟ್ರೋಮ್. ಆ್ಯಂಗ್ಸ್ಟ್ರೋಮ್ ಅಂದರೆ ಎಷ್ಟು, 1 ಆ್ಯಂಗ್ಸ್ಟ್ರೋಮ್ = ಇವೆಲ್ಲ ಗೊತ್ತದಾವೆ ನಿಮ್ಗೆ, 10⁻⁻⁻10 ಮೀಟ್ರ್
1 angstrom equal to 10 to the power of minus 10 meter. ಗೊತ್ತಾಯ್ತಾ ಬಾಂಡ್ ಲೆಂತ್ ಎಷ್ಟು ಬಂತಪ್ಪ ಇದ್ರದ್ದು 1.12 ಬಂತು ಬಾಂಡ್ ಲೆಂತ್ ಇದೆ. ನೆಕ್ಸ್ಟ್ ಇದ್ರದ್ದು ಬಾಂಡ್ ಎನರ್ಜಿ 98 ಕಿಲೋ ಕ್ಯಾಲರೀಸ್. ಇವೆಲ್ಲ ಪ್ರಾಕ್ಟಿಕಲಿ ಫೈಂಡ್ ಔಟ್ ಮಾಡಿರ್ತಾರೆ ಇದನ್ನೆಲ್ಲ ಗೊತ್ತಾಯ್ತಾ. ನಾವು ಜಸ್ಟ್ ಥಿಯರಿ ಒಳಗೆ ಬಂದತೆ ನೆನಪಿನ ಇಟ್ಕೋಬೇಕು ಅಷ್ಟೇ. 1.12. ಓಕೆ. ನೆಕ್ಸ್ಟ್ ಕಾರ್ಬನ್ ಅದ. ಓಕೆ, ಸಿಂಗಲ್ ಬಾಂಡ್. ಇಲ್ಲಿ ಬಾಂಡ್ ಲೆಂತ್ ಎಷ್ಟು ಇರ್ತದೆ ಇದ್ರದ್ದು ಇನ್ಕ್ರೀಸ್ ಆಗ್ತದೆ ನೋಡಿ. ಬಾಂಡ್ ಲೆಂತ್ 1.54 ಆಂಗ್ಸ್ಟ್ರಾಮ್ ಬಾಂಡ್ ಲೆಂತ್ ಇನ್ಕ್ರೀಸ್ ಆಯಿತಾ. ಬಾಂಡ್ ಎನರ್ಜಿ ಕಡಿಮೆ ಇರ್ತದೆ ನೋಡಿ 84 ಕಿಲೋ ಕ್ಯಾಲೋರೀಸ್. ಓಕೆ, ಇಲ್ಲೊಂದು ಕನ್ಕ್ಲೂಷನ್ಗೆ ಬರಬೇಕಾಗ್ತದೆ. ಇಷ್ಟೊಂದು ಪ್ಯಾಟ್ರನ್ ಅದ ಇದು. ವೆನ್ ಬಾಂಡ್ ಲೆಂತ್ ಈಸ್ ಇನ್ಕ್ರೀಸಸ್ ಬಾಂಡ್ ಎನರ್ಜಿ ಈಸ್ ಡಿಕ್ರೀಸಸ್. ಇಲ್ಲಿ ನೋಡ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗತೈತೆ ಹೋಗ್ತದೆ ನೋಡಿ. ಇಲ್ಲಿ 1.54 ಐತಿ. ಬಾಂಡ್ ಎನರ್ಜಿ ಏನದ ಕಡಿಮೆ ಅದ. ಬಾಂಡ್ ಲೆಂತ್ ಯಾವಾಗ ಜಾಸ್ತಿ ಆಗ್ತದಲ್ಲ ಬಾಂಡ್ ಎನರ್ಜಿ ಕಡಿಮೆ ಆಗ್ತದೆ. ಅಂದ್ರೆ ಬಾಂಡ್ ಎನರ್ಜಿ ಅಂದರೆ ಏನದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ್ಯಾಟ್ ಬಾಂಡ್ ಅಂದಂಗೆ. ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದಿಸ್ ಬಾಂಡ್ ದಟ್ ಪರ್ಟಿಕ್ಯುಲರ್ಲಿ ಇಂಡಿಕೇಟ್ ಬಾಂಡ್ ಎನರ್ಜಿ. ಲೆಂತ್ ಜಾಸ್ತಿ ಲೆಂತ್ ಕಡಿಮೆ ಇತ್ತಂದ್ರೆ ತಗೋ ಎಲೆಕ್ಟ್ರಾನ್ ನಿಯರ್ ಇರ್ತಾವ. ಎಲೆಕ್ಟ್ರಾನ್ ನಿಯರ್ ಇರೋದ್ರಿಂದ ಏನಾಗ್ತೈತಿ ಬ್ರೇಕ್ ಆಗ್ಬೇಕಂತಂದ್ರೆ ಡಿಫಿಕಲ್ಟ್ ಆಗ್ತೈತಿ. ಈ ಕಾರ್ಬನ್ ಹೈಡ್ರೋಜನ್ ಇದ್ರೊಳಗೆ ಯಾವುದು ಜಲ್ದಿ ಬ್ರೇಕ್ ಆಗ್ತದ ಅಂತ ನಿಮಗೆ ಕ್ವಶನ್ ಕೇಳಿದಂದ್ರೆ ಕಾರ್ಬನ್ ಸಿಂಗಲ್ ಬಾಂಡ್ ಇಸ್ ಅ ಬ್ರೇಕ್ ಈಸಿಲಿ ಕಂಪೇರ್ ಟು ವಾಟ್ ಕಾರ್ಬನ್ ಹೈಡ್ರೋಜನ್ ಬಾಂಡ್. ಬಿಕಾಸ್ ಕಾರ್ಬನ್ ಹೈಡ್ರೋಜನ್ ಬಾಂಡ್ ಲೆಂತ್ ಈಸ್ ವಾಟ್ ಲೆಸ್ ಬಟ್ ಬಾಂಡ್ ಎನರ್ಜಿ ಏನದ ಮೋರ್ ಅದ ರೀ. ಓಕೆ, ದಟ್ ಈಸ್ ಇಂಪಾರ್ಟೆಂಟ್ ಬೇಸಿಕ್. ಅದಕ್ಕೆ ಫೈನಲ್ ಕನ್ಕ್ಲೂಷನ್ ಬರೀತಾನ ಬಾಂಡ್ ಲೆಂತ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಎನರ್ಜಿ. ಗೊತ್ತಾಯ್ತಾ. ಇವೆರಡು ಏನಿರ್ತಾವೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತಾವೆ. ಇದು ಫೈನಲ್ ಕನ್ಕ್ಲೂಷನ್. ಇದು ಬಾಂಡ್ ಲೆಂತ್ ಆ್ಯಂಡ್ ಬಾಂಡ್ ಎನರ್ಜಿ ದೀಸ್ ಟು ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಈಚ್ ಅದರ್. ಅಂದ್ರೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಯ್ತಂದ್ರೆ ಬಾಂಡ್ ಎನರ್ಜಿ ಡಿಕ್ರೀಸ್ ಆಗ್ತದೆ. ಆಯಿತಾ, ಇದೊಂದು ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್ ನೋಡಿರಿ, ಇದು ಮುಗೀತಾ. ಐಸೋಮೆರಿಸಮ್ ಇನ್ ಅಲ್ಕೇನ್ಸ್. ನಾ ಅಕಾರ್ಡಿಂಗ್ ಟು NCERTನ ಟೀಚ್ ಮಾಡ್ತಾ ಇರ್ತಾನೆ. ಐಸೋಮೆರಿಸಮ್ ಇನ್ ಅಲ್ಕೇನ್ಸ್. ಇವು ಸಿಂಪಲ್ ಪಾಯಿಂಟ್ಸ್ ಇರ್ತಾವೆ. ಇವು ನೋಡೋಣ. ಯಾಕಂದ್ರೆ ಮೊನ್ನೆ ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೆ ನೋಡಿರಿ. ಕರ್ನಾಟಕ CETದು ಒಂದು ಕ್ವಶನ್ ಸಾಲ್ವ್ ಮಾಡಿದ್ದೀರಿ ನೀವು ಯೂಟ್ಯೂಬ್ ಒಳಗೆ ಅದ. ಓಕೆ, ಐ ಥಿಂಕ್ ದಟ್ ಈಸ್ ಫಸ್ಟ್ ವಿಡಿಯೋ ಅನ್ನಿಸ್ತದ. ಓಕೆ, ಕರ್ನಾಟಕ CET ಅಲ್ಲಿ ಬರ್ತದೆ ಐಸೋಮೆರಿಸಮ್ ಇನ್ ಅಲ್ಕೇನ್ಸ್ ಅಂತ ಕೇಳೇನಲ್ಲ ಸೇಮ್. ನೆಕ್ಸ್ಟ್ ಕ್ವಶನ್, ಐಸೋಮೆರಿಸಮ್ ಅಂದರೆ ಏನಂತ ಕಂಪೌಂಡ್ಸ್ ಹ್ಯಾವ್ ದ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರ್ ಇನ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ದಟ್ ಈಸ್ ಕಾಲ್ಡ್ ಐಸೋಮೆರಿಸಮ್. ವಾಟ್ ಈಸ್ ಐಸೋಮೆರಿಸಮ್ ಯು ಹ್ಯಾವ್ ಸ್ಟಡಿಡ್ ಇನ್ ಅ ಫಸ್ಟ್ ಟಾಪಿಕ್ ದಟ್ ಈಸ್ GOC. ನಿಮಗೆ ಹೇಳತ್ತಿಲ್ಲ ಕೆಮಿಸ್ಟ್ರಿ ಎವ್ರಿಥಿಂಗ್ ರಿಲೇಟೆಡ್ ಅದ. ನೀವು ಒಂದು ಟಾಪಿಕ್ ಬಿಟ್ರಿ ಸ್ಕಿಪ್ ಮಾಡಿರಿ. ಈ ಸೆಕೆಂಡ್ ಇಯರ್ ವಾಟ್ ಈಸ್ ಐಸೋಮೆರಿಸಮ್ ಅಂತ ಇಲ್ಲ, ಡೈರೆಕ್ಟ್ ಐಸೋಮೆರಿಸಮ್ ವರ್ಡ್ ಬರ್ತದೆ. ಅದಕ್ಕೆ ಫಸ್ಟ್ ಇಯರ್ ಸ್ಟಡಿ ಮಾಡ್ಬೇಕಲ್ಲ ವಾಟ್ ಈಸ್ ಐಸೋಮೆರಿಸಮ್ ಹೆಂಗೆ ಇರ್ತದೆ ಅಂತೇಳಿ. ಓಕೆ, ನೆನಪಿನ ಇಟ್ಕೊಂಡ್ಬಿಡ್ಬೇಕು. ಅದನ್ನು ಗೊತ್ತಾಯ್ತಾ. ಡೆಫಿನೇಷನ್ ಅದು ನಾವು ಬರೆಯಲ್ಲಾರೆ ಅಲ್ಲಿ ಐತೆ ಅದು ಯೂಟ್ಯೂಬ್ದಾಗ, ಅಲ್ಲಿ ಚೆಕ್ ಮಾಡ್ಕೊಂಡ್ಬಿಟ್ರಿ. ಆಯಿತಾ, ಐಸೋಮೆರಿಸಮ್ ಮುಗಿತಾ, ಡೆಫಿನೇಷನ್ ಓವರ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಇದ್ರೊಳಗೆ ಸ್ವಲ್ಪ ಬರ್ತವೆ. CH4 ಬರ್ತದೆ. ನೆಕ್ಸ್ಟ್ C2H6 ಬರ್ತದೆ. ನೆಕ್ಸ್ಟ್ C3H8 ಬರ್ತದೆ. ಇವೆಲ್ಲ ಏನಪ್ಪ ಅಂದ್ರೆ ಡು ನಾಟ್ ಗಿವ್ ಐಸೋಮೆರಿಸಮ್. ಇವು ಐಸೋಮೆರಿಸಮ್ ಕೊಡಂಗಿಲ್ಲ ರೀ. ಇವು ಏನಂಗ್ಯಾವ ಐಸೋಮೆರಿಸಮ್ ಕೊಡಂಗಿಲ್ಲ. ಹೈಯರ್ ಕಾರ್ಬನ್ಸ್ ಅದಾವಲ್ಲ, ಈಗ C4 ಬಂತಂದ್ರೆ ಅದು ಕೊಡ್ತೈತಿ, C5 ಬಂತಂದ್ರೆ ಕೊಡ್ತೈತಿ. ನೆಕ್ಸ್ಟ್ದು ಎಲ್ಲ ಏನು ಕೊಡ್ತಾವೆ ಐಸೋಮೆರಿಸಮ್ ಕೊಡ್ತಾವೆ. ಇವು ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ CH4 ಈಗ ನೋಡ CH4 ನೀವು ಹೆಂಗೆ ಬರೀಬೋದು ಹಿಂಗಲ್ಲ. ಇದನ್ನ ಬಿಟ್ಟರೆ ಬೇರೆ ಹೆಂಗ್ರೆ ಬರೆಯಕ್ಕೆ ಬರ್ತೈತೆ ರೀ. ಏನರ ಪಾಸಿಬಲ್ ಐತೆ CH4 ಅಂದ್ರೆ ಸರ್ ಹಿಂಗೆ ಬರಿತೀನಿ ರೀ ಅಂತ ನಾವು ಹೆಂಗೆ ಹೇಳ ಹಿಂಗೆ ಎಲ್ಲ ಒಂದಲ್ಲ. ಇದಕ್ಕೆ ಅಂದ್ರೆ ಡಿಫ್ರೆಂಟ್ ಇರ್ಬೇಕದ. ಅಕಾರ್ಡಿಂಗ್ ಟು ಡೆಫಿನೇಷನ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರ್ ಇನ್ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ. ಇದ್ರದ್ದು ಪ್ರಾಪರ್ಟಿ ತೊಗೊಳ್ರಿ, ಫಿಸಿಕಲ್ ಕೆಮಿಕಲ್ ಪ್ರಾಪರ್ಟಿ ಇದ್ರದ್ದು ತೊಗೊಳ್ರಿ. ಬೋತ್ ದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆರ್ ಸೇಮ್. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ಇದ್ರದ್ದು ಸೇಮ್, ಇದ್ರದ್ದು ಹಿಂಗೆ ಬರಿಬೋದು. ಇದನ್ನ ಬಿಟ್ಟು ಬೇರೆ ಟೈಪ್ ಬರೆಯಕ್ಕೆ ಬರೋಂಗಿಲ್ಲ. ಈಗ ನೆಕ್ಸ್ಟ್ ಯಾವ ಕೊಡ್ತಾವೆ ಹೈಯರ್ ಅಲ್ಕೇನ್ಸ್ ಕೊಡ್ತಾವೆ. ಹೈಯರ್ ಅಲ್ಕೇನ್ ಶೋ ಚೈನ್ ಐಸೋಮೆರಿಸಮ್ ಅಂತ ಹೇಳಿ ಒಂದು ವರ್ಡ್ ಬರ್ತದೆ ಇಲ್ಲಿ. ಹೈಯರ್ ಅಲ್ಕೇನ್ಸ್ ಶೋಸ್ ಚೈನ್ ಐಸೋಮೆರಿಸಮ್. ಓಕೆ, ಚೈನ್ ಐಸೋಮೆರಿಸಮ್. ನಿಮ್ಗೆ ವಾಟ್ ಈಸ್ ಚೈನ್ ಐಸೋಮೆರಿಸಮ್ ಯು ಹ್ಯಾವ್ ಸ್ಟಡಿಡ್ ಇನ್ GOC ಫಸ್ಟ್ ಟಾಪಿಕ್. ಓಕೆ, ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರ್ ಇನ್ ದೇರ್ ವಾಟ್ ಪೇರೆಂಟ್ ಚೈನ್. ದ ನಂಬರ್ ಆಫ್ ಕಾರ್ಬನ್ ಆಟಮ್ ಡಿಫರ್ ಇನ್ ದೇರ್ ವಾಟ್ ಪೇರೆಂಟ್ ಚೈನ್ ಒಳಗೆ ಡಿಫರ್ ಇರ್ತಾವ್ರಿ ನಂಬರ್ ಆಫ್ ಕಾರ್ಬನ್ ಆಟಮ್. ದಟ್ ಈಸ್ ಕಾಲ್ಡ್ ಚೈನ್ ಐಸೋಮೆರಿಸಮ್ ಅಂತ ಕರೀತಾರೆ. ಈಗ ನೋಡ ಒಂದು ಮಾಲಿಕ್ಯುಲರ್ ಫಾರ್ಮುಲಾಕನ ಸ್ಟ್ರಕ್ಚರ್ ಆಫ್ ಐಸೋಮೆರಿಸಮ್, ನಂಬರ್ ಆಫ್ ಐಸೋಮೆರಿಸಮ್. ಓಕೆ, ಫಸ್ಟ್ ಪಾಯಿಂಟ್ ಹಾಕ್ತೀನಿ ಇಲ್ಲಿ.
ಮಾಲಿಕ್ಯುಲರ್ ಫಾರ್ಮುಲಾ ಹಾಕೋನು. ನೆಕ್ಸ್ಟ್ ಇದ್ರೊಳಗೆ ಸೆಕೆಂಡ್ ಪಾಯಿಂಟ್ ಸ್ಟ್ರಕ್ಚರ್ ಆಫ್ ಐಸೋಮರ್ಸ್ ಅಂತ ಬರ್ತೈತಿ. ಒಂದು ಎರಡು ಹೇಳ್ತನ್ನ ಉಳಿದು ನೀವು ಪ್ರಾಕ್ಟೀಸ್ ಮಾಡಿರಿ. ಸ್ಟ್ರಕ್ಚರ್ ಆಫ್ ಐಸೋಮರ್ಸ್ ಇಲ್ಲಿ ಇಂಪಾರ್ಟೆಂಟ್ ಇದು. ನಂಬರ್ ಆಫ್ ಐಸೋಮರ್ಸ್ ಮೈಂಡ್ ಕರ್ನಾಟಕ CET 2020 ಒಂದು ಕ್ವಶನ್ ಕೇಳಿದ, ಹೌ ಮನಿ ನಂಬರ್ ಆಫ್ ಪಾಸಿಬಲ್ ಐಸೋಮರ್ಸ್, ಅಲ್ಲಿ 2 ಅಂತ ಹೇಳಿ ಏನೋ ಬಂದದ ನೋಡಿ ಆನ್ಸರ್. ಆ ಕ್ವಶನ್ಸನ್ನು ನೋಡ್ರಿ ನೀವು ಕರ್ನಾಟಕ CET ಒಳಗೆ. ಓಕೆ, ಕನೆಕ್ಟಿವಿಟಿ ಅದ. ಈಗ ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಕೊಟ್ಟಾನ, C4 ಕೊಟ್ಟಾನ, H10 ಕೊಟ್ಟಾನ, ಒಂದು ಮಾಲಿಕ್ಯುಲರ್ ಫಾರ್ಮುಲಾ ಅದ. ಓಕೆ, C4 H10 ಅಂತಂದ್ರೆ ಸ್ಟ್ರಕ್ಚರ್ ಆಫ್ ಐಸೋಮರ್ಸ್ ಹೆಂಗೆ ಬರಿಬೋದು? ಈಗ ಒಂದು ಟೆಕ್ನಿಕ್ ಹೇಳ, 4 ಕೊಟ್ಟಾನ ಅಂದ್ರೆ 4 ಕಾರ್ಬನ್ ಹಾಕಿಬಿಡೋನು ಫಸ್ಟ್, ಈ ರೀತಿ ಹಾಕೋದು. ಹೌ ಮನಿ ಕಾರ್ಬನ್ಸ್ ಆರ್ ದೇರ್? 1 ಕಾರ್ಬನ್, 2, 3, 4, 5, 6, 7, 8, 9, 10 ಮುಗಿತಲ್ಲ. ಇದಕ್ಕೆ ಏನಂತ ಕರೀತಾರೆ? ಯೂಸ್ವಲ್ ಎನ್ ಬ್ಯೂಟೇನ್ ಅಂತಾರೆ, ಅಥವಾ ನಾರ್ಮಲ್ ನೀವು ಏನು ಅನ್ಬೋದು ಬ್ಯೂಟೇನ್ ಅಂತ ಅನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಓಕೆ, ಈ ಸ್ಟ್ರಕ್ಚರಿಂದ ಇನ್ನೊಂದು ಟೈಪ್ ಹೆಂಗೆ ಬರಿಬೋದು? ಇನ್ನೊಂದು ಟೈಪ್ ನೀವು ಅದಕ್ಕೆ ಐಸೋಮರ್ಸ್ ಅಂದರೆ ಇನ್ನೊಂದು ಟೈಪ್ ಹೆಂಗೆ ಬರಿಬೋದು ನೋಡ. ಇನ್ನೊಂದು ಟೈಪ್ ಹೆಂಗೆ ಬರಿಬೋದು ಅಂದರೆ ಇದನ್ನು ಈಗ ಈ ಪೇರೆಂಟ್ ಚೈನ್ ಒಳಗೆ ಚೇಂಜ್ ಮಾಡಬೇಕು ನೀವು. ಚೈನ್ ಐಸೋಮೆರಿಸಮ್ ಅಂದ್ರೆ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಚೇಂಜ್ ಇನ್ ಅ ಪೇರೆಂಟ್ ಚೈನ್. ಇಲ್ಲಿ 4 ಅದಾವೆ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ ಪೇರೆಂಟ್ ಚೈನ್ ಒಳಗೆ. ಇಲ್ಲಿ 3 ಬರೀದ್ರಿ. ಓಕೆ, 3 ಬರೆದ್ರೆ ಇನ್ನೊಂದು ಇಲ್ಲಿ ಬರೀರಿ. ಆಯ್ತು ನೋಡ, ಇಲ್ಲಿ ಬರೀರಿ CH3 ಬರೀರಿ, CH3 ಇನ್ ದಿಸ್ ಕೇಸ್ ಆಲ್ಸೋ CH3, ಇನ್ ದಿಸ್ ಕೇಸ್ ವಾಟ್? ಹೈಡ್ರೋಜನ್. ನಾವು ಯಾವ ಟು ಕೌಂಟ್ ನಂಬರ್ ಆಫ್ ಕಾರ್ಬನ್ ಆಟಮ್ 1 2 3 4 ಅದ. ನಂಬರ್ ಆಫ್ ಹೈಡ್ರೋಜನ್ ಆಟಮ್ ನೋಡ್ರಿ 3 3 ಎಷ್ಟು? 6 9 10 ಸೇಮ್ ಐತಿ. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಐಸೋಬ್ಯೂಟೇನ್ ಅಂತ ಕರೀತಾರೆ. ಇದಕ್ಕೆ ಏನಂತಾರೆ? ಐಸೋಬ್ಯೂಟೇನ್. ಕಾಮನ್ ನೇಮ ಇದು, IPC ಇದು ಕಾಮನ್ ನೇಮ್. ಸರ್ ISO ನಾ ಎಲ್ಲ ಹೇಳ್ತಿರ್ತೀನಿ, ಸ್ವಲ್ಪ ನೀವು ಕ್ಲಿಯರ್ ಕೇಳಿ ನೆನಪನ್ನ ಇಟ್ಕೋಬೇಕು. ನೀವು ನೆನಪನ್ನ ಇಟ್ಕೊಂಡಷ್ಟು ನನಗೆ ಖುಷಿ. ಓಕೆ, ಐಸೋ ಅಂದ್ರೆ ಸೇಮ್. ಈಗ ನೋಡ ಸರ್ ಹೆಂಗೆ ಐಸೋ ಅನ್ನೋದ್ರಿ, ನೀವು ನೋಡ ಈ ಕಡೆನೂ CH3 ಅದ, ಈ ಕಡೆನೂ CH3 ಅದ, ಎರಡು ಕಡೆ ಸೇಮ್ದಾವ ಹೋದಿಲ್ಲೋ? ಅಥವಾ ನಾ ಇದನ್ನು ತೊಗೊಳ್ರಿ, ಇದನ್ನು ಬಿಡ್ರಿ. ಓಕೆ, ಇದನ್ನು ತೊಗೊಂಡ ಇದನ್ನು ಬಿಡ್ರಿ, ಎಲ್ಲ ಇದನ್ನು ತೊಗೊಳ್ರಿ, ಎಲ್ಲ ಒಂದು. ಅದಕ್ಕೆ ಐಸೋ ಬ್ಯೂಟೇನ್ ಅಂತಂದ್ರೆ ಹೆಂಗೆ, ಈ ಕಡೆ ಎರಡು ಕಡೆ ಸೇಮ್ ಅದ. CH3 ಅದ, ಇಲ್ಲಿ CH3 ಅದ, ಹಿಂಗಿದ್ದು ಅಂದ್ರೆ ಇವಕ್ಕೆ ಐಸೋ ಬ್ಯೂಟೇನ್ ಅಂತ ಕರೀತಾರೆ. ಓಕೆ, ಇವೆರಡು ಆಯ್ತು. ಇವೆರಡು ನಂಬರ್ ಆಫ್ ಐಸೋಮರ್ಸ್. ನಂಬರ್ ಆಫ್ ಐಸೋಮರ್ಸ್ ಎಷ್ಟು ಪಾಸಿಬಲ್? 2. ಇದೊಂದು ಪಾಸಿಬಲ್, ಇದೊಂದು ಪಾಸಿಬಲ್. ಇಲ್ಲಿ ನೋಡ, ನಂಬರ್ ಆಫ್ ಪೇರೆಂಟ್ ಚೈನ್ ಒಳಗೆ ಇದು ದಿಸ್ ಈಸ್ ಕಾಲ್ಡ್ ವಾಟ್? ಪೇರೆಂಟ್ ಚೈನ್. ಹೌ many carbons are there? 1 2 3 4 carbon. This is what? Parent chain. How many carbons are there? 3. Change in the number of carbon atom in a parent chain, that is called chain isomerism. ಈ ಟೈಪ್ ಕ್ವಶನ್ ಕೇಳ್ತಾನೆ. ಇದು ಕರ್ನಾಟಕ CET ಕೇಳಿದ್ದು ನೋಡಿ, ಇದ ಟೈಪ್ ಅಂದರೆ ಇದು ಹೌ ಟು ಅಪ್ಲೈ ದಿಸ್ ಒನ್. ಅಲ್ಲೊಂದು ಏನೋ ರಿಯಾಕ್ಷನ್ ಕೊಟ್ಟಿದ್ದ, ಪ್ರಾಡಕ್ಟ್ ಫಾರ್ಮೇಷನ್ ಆಗ್ತದೆ. ಪ್ರಾಡಕ್ಟ್ ಫಾರ್ಮೇಷನ್ ಆದದಕ್ಕೆ ಹೌ ಮೆನಿ ಐಸೋಮರ್ಸ್ ಆರ್ ಪಾಸಿಬಲ್ ಅಂತ ಕೇಳಿದ್ದ. ಹಿಂಗೆ ಕನೆಕ್ಟಿವಿಟಿ ಕ್ವಶನ್ಸ್ ಕೇಳ್ತಾನೆ. ಹಿಂಗೆ ಏನು ಮಾಡ್ತಾನೆ? ಕ್ವಶನ್ ಕೇಳ್ತಾನೆ. ನೀವು ಒಂದು ಸ್ವಲ್ಪ ನೆನಪನ್ನ ಇಟ್ಕೋಬೇಕಾಗ್ತೈತಿ. ಓಕೆ, ಆಯಿತಾ? ನೆಕ್ಸ್ಟ್ C5H12. ಓಕೆ, ಈಗೇನು ಮಾಡಿರಿ, ವಿಡಿಯೋನ ಪೌಸ್ ಮಾಡಿರಿ. ವಿಡಿಯೋ ಪೌಸ್ ಮಾಡಿ ಹೌ ಮೆನಿ ಐಸೋಮರ್ಸ್ ಆರ್ ಪಾಸಿಬಲ್ ಫಾರ್ ದಿಸ್ ಒನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಓಕೆ, ಆಯ್ತು, ಚೆಕ್ ಮಾಡಿದ್ರಿ. ಓಕೆ, ಈಗ ನೋಡಿ ನಾ ಹೇಳ್ತೀನಿ C5 ಒಂದೊಂದು ಟೆಕ್ನಿಕ್ ಹೇಳಿದ್ದೆ ನಿಮಗೆ. 5 ಬರ್ಕೊಂಬಿಡ್ರಿ. 1 2 3 4 5 ಎಲ್ಲ ಹೈಡ್ರೋಜನ್ ಬರೆದು ಬಿಡ್ರಿ. ಒಂದಾಯ್ತು. ನೆಕ್ಸ್ಟ್ ಇನ್ನೊಂದು ಪಾಸಿಬಲ್ ಏನಾಗ್ಬೋದು ಹೇಳ? 1 2 3 4 ಇಲ್ಲೊಂದು ಆಗ್ಬೋದಾ, ಇದೊಂದು ಆಗ್ಬೋದಾ. ನೆಕ್ಸ್ಟ್ ಇನ್ನೊಂದು ಏನಾಗ್ಬೋದು? ಎಲ್ಲ ಕಡೆ ಹೈಡ್ರೋಜನ್ ಬರೀಬೇಕಾ ನೀವು? ಓಕೆ, ನೆಕ್ಸ್ಟ್ ಸಿ ಆಗ್ಬೋದಾ? ಇಲ್ಲೊಂದು ಸಿ. ನೆಕ್ಸ್ಟ್ ಇಲ್ಲೊಂದು ಸಿ ಆಗ್ಬೋದಾ ನೋಡ್ರಿ? ಹೌದಾ? ಇಲ್ಲಿ CH3 ಬರ್ತದೆ, ಇಲ್ಲೇನು ಬರ್ತದೆ? CH3 ಬರ್ತದೆ, ಇಲ್ಲೆಲ್ಲ ಹೈಡ್ರೋಜನ್ ಬರೆದು ಬಿಡ್ರಿ. ಟೋಟಲ್ ಹೌ ಮನಿ ನಂಬರ್ ಆಫ್ ಐಸೋಮರ್ಸ್ ಪಾಸಿಬಲ್? 3 ಪಾಸಿಬಲ್. ಇಲ್ಲಿ ಎಷ್ಟು? 3 ಪಾಸಿಬಲ್. ಇವಕ್ಕೆ ಹೇಳ್ತೀನಿ ನಾನು ನೇಮಿಂಗ್ ಇಂಪಾರ್ಟೆಂಟ್. ಇದಕ್ಕೆ ಯೂಸ್ವಲಿ ಪೆಂಟೇನ್ ಅಂತ ಕರಿತೀರಿ. ದಿಸ್ ಈಸ್ ಇಂಡಿಕೇಟ್ ವಾಟ್? CH3. ದಿಸ್ ಈಸ್ ವಾಟ್? CH3. ಎಲ್ಲ ಹೈಡ್ರೋಜನ್ ಬರೀರಪ್ಪ. ಇದಕ್ಕೆ ಏನಂತ ಕರೀತಾರೆ? ನೀವು ಬರೀರಿ ಹೈಡ್ರೋಜನ್ ಪೆಂಟೇನ್ ಯೂಸ್ವಲಿ. ಓಕೆ, ನೆಕ್ಸ್ಟ್ ನೋಡ, ಇಲ್ಲಿ ಹೈಡ್ರೋಜನ್ ಇರ್ತೈತಿ, ಇಲ್ಲಿ CH3. ಓಕೆ, ನೆಕ್ಸ್ಟ್ ಇಲ್ಲ CH3 ಹೈಡ್ರೋಜನ್, ಇಲ್ಲಿ CH3. ಈಗ ನೋಡ, ಇದು ಐಸೋ ಆಗ್ತೈತೆ ನೋಡ್ರಿ, ಆಗ್ತೈತಿ ಅಲ್ಲ. ಈಗ ನೋಡ, ಇಲ್ಲೊಂದು CH3 ಐತಿ, ಇಲ್ಲೊಂದು CH3 ಐತ್ರಿ, ಎರಡು ಸೇಮ್ ದಾವ್. ಎರಡು ಸೇಮ್ ಇದ್ರೆ ಇದಕ್ಕೆ ಏನಂತ ಕರೀತಾರೆ? ಹೌ ಮೆನಿ ಕಾರ್ಬನ್ಸ್ ಟೋಟಲ್ ಕೌಂಟ್ ಮಾಡಬೇಕು? 1 2 3 4 5 ಕಾರ್ಬನ್ ಹೋದಿಲ್ಲೋ? ಡೈರೆಕ್ಟ್ ಐಸೋ ಪೆಂಟೇನ್ ಬರಿಬೇಕು. 5 ಕಾರ್ಬನ್ ಡೈರೆಕ್ಟ್. ಇಲ್ಲಿ ಹಂಗಾಯ್ತು ನಾವು 1 2 3 4 ಐಸೋ ಬ್ಯೂಟೇನ್. ನೆಕ್ಸ್ಟ್ ಇದಕ್ಕೆ ಐಸೋ ಆಗ್ತೈತೇನಿದೆ? ನೀವು ಇದನ್ನು ಥಿಂಕ್ ಮಾಡ್ತೀರಿ, ಇದನ್ನು ಕಾರ್ಬನ್ ಥಿಂಕ್ ಮಾಡಿರತ್ತಂದ್ರೆ
ಓಕೆ ಇಲ್ಲಿ ಬರ್ತೈತಿ, ಹಿಂಗೆ ಬರಬಾರ್ದು. ಐಸೋ ಆಗಬೇಕಂದ್ರೆ ದೇರ್ ಮಸ್ಟ್ ಬಿ ಅಟ್ಲೀಸ್ಟ್ ಒಂದು ಹೈಡ್ರೋಜನ್ ಇರಬೇಕು. ನೀವು ಈ ಕಾರ್ಬನ್ ಕನ್ಸಿಡರ್ ಮಾಡತ್ತಾರ ಹೌದಿಲ್ಲೋ, ಈ ಕಾರ್ಬನ್ ಕಂಟೈನಿಂಗ್ ಅಟ್ಲೀಸ್ಟ್ ಒನ್ ಹೈಡ್ರೋಜನ್, ದಿಸ್ ಕಾರ್ಬನ್ ಕಂಟೈನಿಂಗ್ ಅಟ್ಲೀಸ್ಟ್ ಒನ್ ಹೈಡ್ರೋಜನ್, ದೆನ್ ಓನ್ಲಿ ಹೌ ಟು ರೈಟ್ ಐಸೋ. ಹೈಡ್ರೋಜನ್ ಇಲ್ಲಾಂದ್ರೆ ಐಸೋ ಬರ್ಯಾಕೆ ಬರಲ್ಲ. ಇದಕ್ಕೆ ಹೈಡ್ರೋಜನ್ ಐತೇನ್ರಿ ಚೆಕ್ ಮಾಡಿರಿ, ಇಲ್ಲ ಕಾರ್ಬನ್ ಐತಿ, ಕಾರ್ಬನ್ ಐತಿ, ಕಾರ್ಬನ್ ಐತಿ, ಕಾರ್ಬನ್ ಐತಿ, ಇಲ್ಲಿ ಐಸೋ ಬರೆಯಂಗಿಲ್ಲ. ಇಲ್ಲಿ ಸೇಮ್ ಬರ್ತದೆ, ಇಲ್ಲಿ ಸೇಮ್ ಬರ್ತದೆ, ಐಸೋ ಅನ್ಬಾರ್ದು. ಅವಾಗ ಏನು ಅನ್ಬೇಕಂತಂದ್ರೆ ಇದಕ್ಕೆ ನಿಯೋ ಅನ್ಬೇಕು. ಏನು ಅನ್ಬೇಕು ಇದಕ್ಕೆ? ನಿಯೋ ಪೆಂಟೇನ್ ಅನ್ಬೇಕು ನೋಡ್ರಿ. ಗೊತ್ತಾಯ್ತಾ? ಇದಕ್ಕೆ ಏನಂತಾರೆ? ನಿಯೋ ಪೆಂಟೇನ್. ನೆನಪು ಇಟ್ಕೊಂಡ್ಬಿಟ್ರಿ. ನಿಯೋ ಯಾವಾಗ ಅನ್ಬೇಕಾ? ದಿಸ್ ಸೆಂಟ್ರ್ ಆಟಮ್ ನೀವು ಕನ್ಸಿಡರ್ ಮಾಡಿರಿ ಅಂದ್ರೆ ದಿಸ್ ಸೆಂಟ್ರ್ ಆಟಮ್ ಡು ನಾಟ್ ಕಂಟೈನಿಂಗ್ ವಾಟ್ ಎನಿ ಹೈಡ್ರೋಜನ್, ದಟ್ ಈಸ್ ಕಾಲ್ಡ್ ನಿಯೋ ಆಟಮ್. ನಿಯೋ ಅಂತ ಕರೀತಾರೆ. ಮುಗೀತಾ? ಇಷ್ಟು ಪರ್ಫೆಕ್ಟ್ ಮಾಡಿರಿ. ನಾವೊಂದು ಹೋಮ್ವರ್ಕ್ ಕೊಡ್ತೀನಿ ನಿಮಗೆ, ಕಾಮೆಂಟ್ ಸೆಕ್ಷನ್ ಒಳಗೆ ಕಾಮೆಂಟ್ ಮಾಡಿರಿ. ಸಿಂಪಲ್ ಅದ. C6H14 ನಂದು ಕ್ವಶನ್ ಎಷ್ಟು ಕಮೆಂಟ್ ಮಾಡ್ಬೇಕಂದ್ರೆ ಸಿಂಗಲ್ ವರ್ಡ್. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿರಿ ಬುಕ್ ಒಳಗೆ. C6H14 ಹೌ ಮನಿ ನಂಬರ್ ಆಫ್ ಐಸೋಮರ್ಸ್ ಆರ್ ಪಾಸಿಬಲ್, ಅಷ್ಟೇ ಕ್ವಶನ್. ಇಲ್ಲಿ 2 ಆಗೈತಿ, ಇಲ್ಲಿ 3 ಆಗೈತಿ, ಇದಕ್ಕೆ ಎಷ್ಟು ಪಾಸಿಬಲ್ ಆಗ್ತಾವ ಬರೀತೀರಿ. ಐ ರಿಪೀಟ್, how many number of isomers are possible for this compound? You have to comment on the comment box. Okay, thank you.